ಅದ್ಭುತ ಘಟನೆ ನಡೆದೈತೆ ನಮ್ಮ ಮನೆಗೆ ಇವತ್ತು. ಏನಪ್ಪಾ ಅಂತಂದ್ರೆ ಮಕ ಗೂಡನ ತಕೊಂಡಿಲ್ಲ, ಎಷ್ಟು ಚಂದ ಕಾಣಕಂತ ನೋಡ್ರಿ. ಎದಕ್ ಕಾಣಕಂತಿಲ್ಲ ಅಂತೇಳಿ ಅಂದ್ರೆ ತಮ್ಮ ದೆವ್ವನ ಇದ್ದಂಗ ಅದೆಯಲ್ಲ, ದಮ್ ಇಲ್ಲ. ಲಾಯರ್ ಆಗಿದ್ದಕ್ಕೆ ಆಕಿ ನೀಟಾಗಿ ಅಲ್ಲಿ ಹೋಗಿ ಕೇಳಿ ಅಲ್ರಿ ಗೈಸ್ ಅವಾಗಿಂದ ಹೇಳ್ಬೇಕಂದ್ರೆ ನನಗ ಸಬ್ಸ್ಕ್ರೈಬರ್ಸ್ ಬೈದಾರ ಎಷ್ಟ ಹಾಕಂಡಿ ಅಬಾಬ ಇದೇನು ಗೈಸ್, ಒಂದು ಅತ್ಯದ್ಭುತ ಘಟನೆ ನಡೆದೈತೆ ನಮ್ಮ ಮನೆಗೆ ಇವತ್ತು. ಏನಪ್ಪಾ ಅಂತಂದ್ರೆ ನಮ್ಮ ರೇಷ್ಮಾ ಮೇಡಮ್ ಅವರು ಆಫ್ಟರ್ ಲಾಂಗ್ ಹೇಳಕ್ ನಾಚಿಕೆ ಬರ್ತಾ ಇದೆ ಗೈಸ್ ನಂಗೆ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಪೂಜೆ ಮಾಡ್ಯಾಳ ಗೈಸ್. ಇವತ್ತೇನ ಏಕಾದಶಿ ಐತಂತ ಫೋನ್ ಏನು ಮಾಡಿಬಿಟ್ಟಾಳ. ದೇವ್ರ ಮೇಲೆ ಭಕ್ತಿ ಐತಿ, ಬಟ್ ಪೂಜೆ ಮಾಡ್ತಾರೆ, ಶೋ ಮಾಡಲ್ಲ. ಭಕ್ತಿ ಐತಿ ನಮಗೆ ತೋರ್ಸಮ್ಮಿ, ಮುರ್ಸಕ್ಕಾಗಲ್ಲ ಭಕ್ತಿ ಯಾರು. ಚಂದ ಮಾಡಿ ಬಿಡ ಪೂಜೆ, ಹೆಂಗ ದಿನ ಮಾಡ್ಬೇಕವ, ಏನಾಗೈತಿ. ಫ್ಲವರ್ ಗಿವರ್ ಇತ್ತು ನಮ್ಮ ಮನೆ ಪಕ್ಕ ಆಂಟಿ ಎಕ್ಕಿ ಫ್ಲವರ್ ತಗೊಂಬರಕ್ಕೆ ಹೋಗ್ಯಾಳಂತ. ಎದಕ್ಕೆ ನೀನು ಬಂದಿ ಅಂತಂದಂದ್ರೆ ಆಂಟಿ ನೀನು ಮಾಡ್ತೀಯ ಪೂಜೆ ಅಂತ ಕೇಳ್ಯಾಳ ಗೈಸ್. ತಿಳ್ಕೊಂಬಿಡ್ರಿ ನೀವು, ಅಷ್ಟೇ ತಿಳ್ಕೊರಿ ಯಾವಾಗ ಮಾಡ್ತಾಳೆ ಇಕ್ಕಿ ಅಂತ. ಅದಕ್ಕೆ ನಾವು ಅಷ್ಟೇ ದೇವ್ರ ಮೇಲೆ ಭಕ್ತಿ, ದೇವ್ರ ಮೇಲೆ ಭಕ್ತಿ ಇಲ್ಲ ಅಂತಲ್ಲ, ಪೂಜೆ ಮಾಡಲ್ಲ. ಇವತ್ತೇನ ಮಾಡ್ಬೇಕಂತ ಮಾಡಕತ್ತೀನಿ. ಎಲ್ರಿಗೂ ಗೊತ್ತಿರುತ್ತಲ್ಲ ಇವತ್ತು ಏಕಾದಶಿ ಅಂತ. ಅದಕ್ಕೆ ಯಾವಾಗ್ಲೂ ಮಾಡಕ್ಕಾಗಲ್ಲ. ಸ್ವಲ್ಪ ಎದ್ರಕಿನ್ನ ಸ್ವಲ್ಪ ಕಡಿಮೆ ಹಚ್ಚಿದ್ರೆ ಚಲೋ, ಶಾಂತಿ ಇರುತ್ತಂತ. ಸೈಲೆಂಟಾಗಿ ಹಚ್ಚಿದ್ರೆ ಅವು ದಗದಾಗ ಹಚ್ಬಾರ್ದು ಅಂತಾರ. ಮನೆ ಶಾಂತಿ ಇರುತ್ತಂತ, ಸಣ್ಣಗೆ ಹಚ್ಬೇಕಂತ. ನಂಗೂ ಗೊತ್ತಿಲ್ಲ, ನಮ್ಮ ಊರಲ್ಲಿ ಹೇಳಿದಾರ. ಮತ್ತೆ ಅಷ್ಟೆಲ್ಲ ದಗ್ ಅಂತ ಹಚ್ಬಾರ್ದು ಅಂತ. ಚಲೋ ಮನೆ ನೋಡ್ರಿ. ನಮ್ಮ ಮನೆ ದೇವರು ಇದು ಎಲ್ಲೈತಿ, ಕನಕಗಿರಿ ಕನಕರಾಯ ಅಲ್ಲ, ಹುಲಿಗೆಮ್ಮ ಅನ್ಸುತ್ತೆ ದೇವರು. ಇದು ಹುಲಿಗೆಮ್ಮ, ಅದು ದುರ್ಗಮ್ಮ. ಅದು ನಮ್ಮ ಮನೆ ದೇವರು. ಕನಕಗಿರಿ ಇಲ್ಲಿ ದುರ್ಗಮ್ಮ. ಅದು ಕನಕರಾಯ. ಹೌದು ಹೌದು. ಇದು ಗಿಫ್ಟ್ ಕೊಟ್ಟಿದ್ರು, ಇದು ಗಣೇಶ. ಇದು ರೇಷ್ಮಾ ಅವ್ರ ಮನೆಗೆ ತಿರುಪತಿ. ನಿಮಗೆ ತೆಕ್ಕಲ್ಕೋಟೆ ಮತ್ತೆ ಕನಕರಾಯ ಎರಡು. ಇಲ್ಲಿಗೆ ಅಮ್ಮನ ಬಂದ ನೋಡ್ರಿ ಇದ್ರಾಗ. ಫೈನಲಿ ಪೂಜಾ ಬೈ ರೇಷ್ಮಾ. ಗೈಸ್ ನೋಡ್ರಿ, ಜ್ಯೋತಿ ಎಷ್ಟು ಕ್ಯೂಟ್ ಕಾಣಕ ನೋಡ್ರಿ. ಈಗ ಎದ್ ಬಂದ ನೋಡ್ರಿ ಆಕಿ. ಮಕ ಗೂಡನ ತಕೊಂಡಿಲ್ಲ, ಎಷ್ಟು ಚಂದ ಕಾಣಕಂತ ನೋಡ್ರಿ. ಇಲ್ಲೇ ನಿನ್ ಅನಿಸಿಕೆ ಹೇಳ, ಇದು ಈಕಿ ಬಗ್ಗೆ ಒಂದು ಅನಿಸಿಕೆ ಹೇಳ. ಪೂಜೆ ಮಾಡ್ಯಾಳಲ್ಲ, ಹೇಳ. ಖುಷಿ ಆತ? ಇದೇನ ದಿಗ್ಭ್ರಾಂತಿ ಆದಿ? ಒಂಥರ ಆಶ್ಚರ್ಯಕರ ಘಟನೆ ನಡೀತು ಮನ್ಯಾಗ ಅಂತೇಳಿ ಶಬ್ದ ಅಂತಾರಲ್ಲ, ಅದೇನ ಹಂಗದೇನ ಸಬ್ಬಿ ಬಾದೆ. ನೀನ್ ಮಾಡಲ್ಲ, ನಾಚಿಗೆ ಬರಲ್ಲ ಆದ್ನೆ ಅಂತೇಳಿ ಗಾಯ್ಸ್. ಇವತ್ತು ಸಾವಿತ್ರಿ ಅಳಕಂತಿದ್ಲು ಗಾಯ್ಸ್. ಮಾಡ್ತಿದ್ದೆ, ಮಾಡ್ಬೇಕವ. ಇಲ್ಲಿ ಏನಾಗೈತಿ ಗೈಸ್, ಬೆಳಿಗ್ಗೆ ಅಳಕಂತಿದ್ಲು ಗೈಸ್. ಬೆಳಿಗ್ಗೆ ತೋರ್ಸಿದ್ರೆ ಕಂಟೆಂಟ್ ಇತ್ತು ನನ್ಗ. ಅಳಿವಿನಲ್ಲೂ ಒಂದು ಕಂಟೆಂಟ್ ಹುಡುಕ್ಬೇಕಂತ ಮಾಡಿದೆ, ಬೇಡ ಅಷ್ಟೊಂದು ಕ್ರೂರಿ ಆಗ್ಬಾರ್ದು ಅಂತ ಅನ್ಸಿತ್ತು ಮನ್ಸಿಗೆ. ತೋರ್ಸು ಎದಕ್ ಅಳಕಂತಿದ್ಲ ಅಂತೇಳಿ ಅಂದ್ರೆ ಗೈಸ್. ತಮ್ಮ ನೋಡ್ರಿ, ಸಾವಿತ್ರಿ ಮುಂಜಾನೆ ಎದ್ದುಗಟ್ಲೆ ಬಂದು ಫೋನ್ ಬಿಡಿಸ್ಬಿಟ್ಟಾಳ ಗೈಸ್. ಸ್ಕ್ರೀನ್ ಒಳಗಲ್ದೆ ಒಡ್ದೋಗೈತಿ, ಮೇನ್ ಸ್ಕ್ರೀನೇ ಒಡ್ದೋಗೈತಿ. ಅದಕ್ಕೆ ಹಾಳಾಕಂತಿದ್ವಿ ಗೈಸ್. ನಾವ್ ಅದಕ್ಕೆ ಬೈದ್ವಿ. ನಂಗೆ ಇದು ಲೈನ್ ಹೋಗಲ್ಲ, ಪರ್ಮನೆಂಟ್ ಇದು ಹೋಗಿತ್ತಂದ್ರೆ ಒರಿಜಿನಲ್ ಡಿಸ್ಪ್ಲೇ ಹಾಕಕ್ 17,000. 17 ಯಪ್ಪ, ಇದು OnePlus ಗೈಸ್ ಒಡ್ದೋಗೈತಿ. ಒಳಗ ಸ್ಕ್ರೀನೇ ಒಡ್ದೋಗ್ಬಿಟ್ಟೈತಿ. ಏನು ಮಾಡಕ್ಕಾಗಲ್ಲ. ಬಿಡು, ಮತ್ತೇನ್ ಮಾಡಕ್ ಆಗತ್ತ, ಎಲ್ಲ ನಿನ್ ಕೈಯಲ್ಲೇ ಇತ್ತು. ಯಾಕ ಪುಣ್ಯ ನಾವೇನ ಬಿಡಿಸಿದ್ವಿ ಅಂದ್ರ ಬಿಡಿಸಿ ಅಂತ ಅಲ್ಲ. ಅದು ಎಷ್ಟು ಸಲ ಬಿದ್ದೈತಿ, ಬಟ್ ಅದು ಪೂರ್ತಿಯಾಗಿ ಬಿಡಿಸಿದ್ ಮಾತ್ರ ನಿನ್ ಕೈಯಾಗ. ಯಾರ ಬಿಡಿಸಿದ್ರಿನ ಅಳ್ತಿದ್ನೆ ಇಲ್ಲ, ನಾನ ಬಿಡಿಸಿನ ಅಂತಾನ. ಯಾರ ಬಿಡಿಸಿದ್ರಿಲ್ಲ ಅಂತ ವಿಶ್ವ ಬಿಡಿಸಿದ್ರೇನ ಅಳ್ತಿದ್ದಿಲ್ಲ, ಹಿಂಗ ಅನಿಸ್ತಿದ್ದಿಲ್ಲ. ಒಂಥರ ಅನಿಸ್ತಿತ್ತು ನಂಗೆ, ಮಾಡ್ಬಾರ್ದು. ಸಿಟ್ ಮಾಡ್ಕೊಂತಿದ್ವಿ. ಇಲ್ಲ, ಬೇಜಾರಾಗ್ತಿತ್ತು. ಸಿಟ್ ಮಾಡ್ಕೊಂತೀನಿ.
ನಾನು ನನ್ನ ಕೈಯಿಂದ ನಾನು ಹಂಗೆ ಮಾತಾಡಲ್ಲ ಅಂತ ನಾನು ಹಾಳು ಮಾಡ್ದೆ ಜಗ್ಗಿ ಅಳಬೇಡ ತಂಗಿ ಅಳಬೇಡ. ಗುಡ್ಡ ನೋಡ್ರಿ ಆರಾಮಾಗಿ ಮಲ್ಕೊಂಡಿದ್ದಾನ. ಅವನಿಗಿನ್ನ ಸ್ನಾನ ಮಾಡಿಸ್ಬೇಕು. ನಗ್ತಾ ನೋಡ್ರಿ. ನಗಕಂತಾನೆ ಮಣ್ಣು ಹಿಂಗ ಮಾಡಕ್ ಹೋಗಿ ಎಬ್ಬಿಸ್ಬಿಟ್ಟಿದ್ದೆ. ನಗ್ತಾನ ಅಂತೇಳಿ ನೋಡಕ್ ಹೋಗಿದ್ವಿ, ಎದ್ಬಿಟ್ಟಿದ್ದ. ಗೈಸ್ ನೋಡ್ರಿ, ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮೂಲ್ಯಂದು ಹ್ಯಾಪಿ ಬರ್ಡೇ ಐತಿ. ಹ್ಯಾಪಿ ಬರ್ಡೇ. ಅಮೂಲ್ಯನ್ ಬರ್ತ್ಡೇ ಐತಿ ಗೈಸ್ ಇವತ್ತು. ಸೊ ಅದಕ್ಕೋಸ್ಕರ ಆಕಿನ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡ ಕಳಿಸ್ತಿದ್ವಿ. ಮತ್ ಇಲ್ಲಂದ್ರೆ ಆಕಿ ಫುಲ್ ಬೇಜಾರಾಗಿ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಅದಾವು. ಇವ್ರು ನೋಡ್ರಿ ಹೀರೋಯಿನ್ಸ್ ಗಾಳಿ. ಆಕಿಗೆ ಅದಕ್ಕೆ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಅನ್ಕೊಂಡಿನಿ. ನೋಡಂಬರಿ ಗೈಸ್, ಅಲ್ಲೊಂದು ಶಾಪ್ ಐತಿ ಚೆನ್ನಾಗಿರ್ತಾವಂತ, ಅಲ್ಲಿ ಹೋಗಿ ನೋಡ್ಬೇಕಂತ ಅನ್ಕೊಂಡಿವಿ. ಅದಾದ್ಮೇಲೆ ಅವ್ರ ಸ್ಕೂಲಿಗೆ ಹೋಗಿ ಕೇಳಿವಿ, ಒಂದ್ ಸ್ವಲ್ಪ ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ಯಾರ. ನೋಡ್ಬೇಕು ಗೈಸ್, ಆದ್ರೆ ಇಟ್ಕೊಂಡು ಮಾರ್ನಿಂಗ್ ಕಳ್ಸೋಣ ಅಂತ ಅನ್ಕೊಂಡಿವಿ. ನೋಡಂಬರಿ ನೋಡ್ರಿ, ನಾ ತಗೋಬೇಕು ಅನ್ಕೊಂಡಿದ್ನಿ, ಇವ್ರು ತಗೊಂಡಾರ. ಇವಾಗ ಇದಿರ್ಲಿ ಅಕ್ಕ. ಅದೊಂದು ಇರ್ಲಿ ಅಕ್ಕ. ನೆಕ್ಸ್ಟ್ ಇನ್ನೊಂದು ಜ್ಯೋತಿನವ್ರು ಕೊಡಿಸ್ತಾರಂತ, ಜ್ಯೋತಿ ಸಾವಿತ್ರಿ ಮೇಡಮ್ ಅವ್ರು. ಮನ್ಸ್ನಾಗ ಇಟ್ಟಾಗಿರಿ ಹೇಳ್ಬೇಕಿಲ್ಲ, ಮನಸ್ನಾಗ ಇಟ್ಕೊಂಡು ಅಲ್ಲೇ ಇದೆ. ಅಂದಾಗೆಲ್ಲ ನಾವು ಮುಂಚೆಗೆ ಹೋಗ್ಬೇಕು ಅನ್ಕೊಂಡಿದ್ವಿ, ಹೋಗ್ಬೇಕಾಗ್ತೈತಿ. ಆಯ್ತಾ, ಹೋಗೋಣ ಅಂತ ಪ್ಲಾನ್ ಮಾಡಿ ಚೆನ್ನಾಗಿದಾವಲ್ಲ ಇಲ್ಲ ಅಂತಾರೆ. ಯಾವ ಥರ ಗೈಸ್, ಇವ್ರು ಒಂದು ಡ್ರೆಸ್ ತಗೊಂಡ್ರಿ. ಇವಾಗ ನಾನು ನೋಡಕಂತೀನಿ, ಬಟ್ ನಂಗೆ ಯಾವುದು ಲೈಕ್ ಆಗವಲ್ಲ ಆಗೈತಿ. ದೆವ್ವನ ಇದ್ದಂಗೆ ಇದೆಯಲ್ಲ. ಗೈಸ್ ನೋಡ್ರಿ, ರೇಷ್ಮಾ ಹೋಗೋಣ ಚಂದ ಐತೆ ಅಂತ ಹೇಳಿನಿ, ಆದ್ರೆ ಆಕೆಗೆ ಸಮಾಧಾನ ಇಲ್ಲ. ಅವ್ರ ಕೈ ಕೊಡಂತ ಕೇಳಕಂತಾಳ. ಒಂದು ಬ್ಲ್ಯಾಕ್ ಡ್ರೆಸ್ ತೋರ್ಸದ, ರೇಷ್ಮಾ ಕೊಡಿಸ್ತಾಳಂತ. ಚೆನ್ನಾಗೈತಲ್ಲ, ಅದೇ ಪ್ಯಾಕ್ ಮಾಡಿಟ್ರೆ ಏನು ಅವ್ರು. ಕೌಂಟ್ರ್ ಕಳ್ಸಿದ್ರೆ ಕೆಳಗಡೆ ಕೊಟ್ಟಾರಲ್ರಿ ಸೆಲೆಕ್ಟ್ ಮಾಡಿದ್ದು. ಹೌದಕ್ಕ, ನಾವು ಇಡ್ರಿ ಅಂತ ಹೇಳಿದ್ವಿ. ಬ್ಯಾರೆ ಪೀಸ್ ಕೊಡೋಣ ಯಾವಕ್ಕ, ಇಲ್ಲ ಇದು ಒಂದೇ ಇರೋದು ಅಂತ ಹೇಳಿದ್ರೆ ಇಲ್ಲೇ ಇರ್ತಲ್ಲ. ಇದ್ರಾಗ ಬ್ಲಾಕ್ ಕೇಳಿದ್ರ, ಇದೇ ಕೇಳಿದ್ವಿ. ಅದು ಆಲ್ರೆಡಿ ಓಪನ್ ಗೊಂಬೆಗೆ ಹಾಕಿದ್ರಿ. ಅವು ಸ್ವಲ್ಪ ಸ್ಟೋನ್ಸ್ ಹೋಗಿದ್ವಾ, ಬೇರೆ ಪೀಸ್ ಇದ್ರೆ ಕೊಡಿ ಅಂದ್ರೆ ಒಂದೇ ಪೀಸ್ ಐತೆ. ಈ ಸೈಜ್ ಬೇರೆ ಇದೆ. ಮೂವರು ಒಂದೊಂದು ಜೊತೆ ತಗೊಂಡ್ವಿ. ನಾನೊಂದು ಜೊತೆ, ಇವರಿಬ್ರು ಟೀಮ್ ಸೇರಿ ಒಂದು ಜೊತೆ, ರೇಷ್ಮಾ ಒಂದು ಜೊತೆ. ಇವಾಗೆಲ್ಲ ಪಾನಿಪುರಿ ತಿನ್ನೋಣ ಅಂತೇಳಿ ಬಂದೀವಿ. ಅಣ್ಣ ಬಂದು ಆಟೋದತ್ತ ಫಸ್ಟ್ ಟೈಮ್ ತಿನ್ನಕಂತೀರಲ್ಲ ಇಲ್ಲಿ. ಇಂದಿರಾ ಕ್ಯಾಂಟೀನ್ ಐತಿ ನೋಡಿ, ತಿಂತೀರೇನ ಏನಾರ? ಇವಾಗ ನೆಕ್ಸ್ಟ್ ಅಮೂಲ್ಯರ್ ಸ್ಕೂಲಿಗೆ ಹೋಗ್ತೀವಿ ಗೈಸ್. ಅವರು ಇನ್ನ ಏನೇನೋ ಅಂತಾರೆ, ಗೊತ್ತಿಲ್ಲ ಏನಂತಾರೆ ಏನಂತ. ನೋಡಂಬರ್ರಿ. ಅಮೂಲ್ಯ ಇಲ್ಲಾಂದ್ರೆ ಮತ್ತೆ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಕರ್ಕೊಂಬಂದಿಲ್ಲ ಅಂದ್ರೆ. ಏ ಬಾ ಜ್ಯೋತಿ. ಗೈಸ್, ಹೆಂಗ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಅಮೂಲ್ಯನ್ ಕೇಳ್ಕೊಂಡು ಕಳಿಸ್ತೀವಿ ಅಂದ್ರೆ ಅದು ಮಾರ್ನಿಂಗ್ ಎಷ್ಟೊತ್ತಿದ್ದು ಪಾಪ ನಮಗೆ ಕೇಳಕ್ ಅನ್ಸಬಿಡೈತಿ. ಯಾಕಂದ್ರ ಬರಕತ್ತೀವಿ, ಹಚ್ಚಿವಿ ಒಟ್ಟ ಗ್ಯಾಪ ಕೊಡವಲ್ರಿ. ನಮ್ಗೆ ಬೈತಾರಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ನು ಬೈತಾರ. ಪಾಪ ಡ್ರೆಸ್ ಅಲ್ಲೇ ಕಾಣ್ತೋಡ್ರಿ ಗೈಸ್. ಅಮೂಲ್ಯ 3 ಜೊತೆ ಡ್ರೆಸ್ ತಗೊಂಡಿವಿ. ಬರ್ತಡೇ ಏನ್ ಮಾಡಮ್ರಿ, ಮನ್ಯಾಗ ಮಾಡಮ್ರಿ? ಏನು ವೆರೇಷನ್ ಸೆಲೆಬ್ರೇಷನ್ ಹೆಂಗ್ ಮಾಡಮ್ರಿ ಗೈಸ್? ಏನೋ ಟೆಸ್ಟ್ ಐತೆ ಅಂತ ಹೇಳಿ ಬರ್ರಿ. ಸರ್ನೇ ಕರ್ಕೊಂಡು ಹೊಂಟೋಡಿಕ್ ಹೋಗ್ಬೇಕಿಲ್ಲ, ಅಷ್ಟು ಲಾಯರ್ ಅಂತ ಸ್ವಲ್ಪ ಮೀಟ್ರ್ ಇಲ್ಲ ಗೈಸ್. ನಮ್ ಲ್ಯಾಂಗ್ವೇಜ್ನಾಗ ಹೇಳಕಂತೀನಿ ನೋಡ್ರಿ, ದಮ್ ಇಲ್ಲ. ಲಾಯರ್ ಆಗಿದ್ದಕ್ಕೆ ಆಕಿ ನೀಟಾಗಿ ಅಲ್ಲಿ ಹೋಗಿ ಕೇಳಿ, ಇಲ್ಲ ಎಡ್ಡ ಬಿಟ್ಟ ಆಗಿದ್ರೆ ಹಂಗೆ ಕ್ಲಾಸಿಗೆ ಹೋಗ್ಬಿಡ್ತೀನಿ. ಅಲ್ಲ, ಅಲ್ಲಿ ಹೋಗ್ಬೇಕಿಲ್ಲ, ಕ್ಲಾಸ್ನಾಗ ಕೇಳ್ಕೊಂಡಂತ. ಪಾಪ ಆಟೋ ಅಣ್ಣ ಹೋಗಕ್ಕ ನೀನು. ಆಟೋ ಅಣ್ಣ ಪಾಪ ಗೈಸ್. ಝೂಮ್ ಹಾಕ್ತಿಂತಲ್ರಿ, ಏಟೆಕ್ಸ್ ಇಡಮ್ಮ ಅಣ್ಣಗ ಕಾಣಕಂತ ನೋಡ್ರಿ. ಅಣ್ಣಗೆ ಎಷ್ಟು ಕಾಯಿಸ್ತೀವಿ ಅಂದ್ರೆ ನಾವು ಮನೆಯಿಂದ ಬರತ್ನಾಗೂ ಕಾಯಿಸ್ತೀವಿ. ಪಾಪ ಅದು ಚಲೋ ಸಿಕ್ಬಿಟ್ಟನ. ಹೌದು ಪಾಪ, ಒಳ್ಳೆ ತದನ್ ಫುಲ್. ಅಣ್ಣ ಬಂದೆ ಏನ್ ಮಾಡಿದ್ಲಿ, ನಿಂಗೆ ಟೆಸ್ಟ್ ಅದಾವಂತ 1/2 hour ಆಗತ್ತ ಅಂತಾರ. ನಾವ ಅಮೂಲ್ಯನ ಅದ್ಗಡ್ಸಕ್ ಕುಂತೀವಿ ಹಚ್ಚಿ.
ಅಮೂಲ್ಯಾಗ ಫುಲ್ ವಾರ್ನ್ ಮಾಡ್ಸಿವಿ ಸ್ಟ್ರಿಕ್ಟ್ ಆಗಿ. ನಾಳೆ ಮುಂಜಾನೆ ಎಷ್ಟೊತ್ತಿದ್ರು ಅವ್ರು ಕಳ್ಸವಲ್ರಾಗಿದ್ರಲ್ಲ ಸಾವಿರ ಜೊತೆ ಇಲ್ಲೇ ಮಾಡಿಸ್ರಿ ಅನ್ನಕಂತಿದ್ರು. ಮತ್ತೆ ಒಳ್ಳಿ ಅಲ್ರಿ ಗೈಸ್ ಅವಾಗಿಂದ ಹೇಳ್ಬೇಕಂದ್ರೆ ಏನಪ್ಪ ಅಂತಂದ್ರ ಜೋರ್ ಮಾತಾಡ ಐತಲ್ರಿ. ಈಗ ನಮ್ಮನ್ನ ಆಲ್ರೆಡಿ ಬೈಕೊಂಡ್ಬಿಟ್ಟಿರ್ತ ಮುಂಜಾನೆಗ ಇನ್ನ ಬಂದಿದ್ದೀವ್ರಿ ಅಂತ ಎಷ್ಟು ಆಕಿ ಕೊಟ್ಟ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೋಡ್ರಿ. ನಾವ್ ಅಷ್ಟು ಸಲ ಅಡ್ಡಾಡ್ತೀವಿ ಬರ್ತೀವಿ ನನಗ ಸಬ್ಸ್ಕ್ರೈಬರ್ಸ್ ಬೈದಾರ ಎಷ್ಟ ಸಲ ಹೋಗ್ಬಾಡ್ರಿ ಸಿಚುವೇಶನ್ ಬರ್ತಡೇ ಬೇಜಾರ್ ಮಾಡ್ಬಾರ್ದು. ಬರ್ತಡೇ ನೆಕ್ಸ್ಟ್ ಟೈಮ್ ಇಂದ ಹುಷಾರಾಗ್ತೀವಿ ಗೈಸ್. ನಿಮ್ ಮುಂದೆ ಪ್ರಮಾಣ ಮಾಡಿ ಹೇಳಕತ್ತಿ ಒಳ್ಳೆ ನಾವು ಅದೇ ಶಗ್ನಿ ತಿನ್ನ ಚಾಳಿನ ಬಿಡೋದು. ಇಲ್ಲ ಹೆಂಗನ ಈ ಸಲ ಎಂತ ಕಷ್ಟನ ಬರ್ಲಿ ಔಟಿಂಗ್ ಬಂದಾಗ ಅಷ್ಟ ಕರ್ಕೊಂಬರಾಮ್ರಿ. ಒಟ್ಟ ಏನು ರೀಸನ್ ಹುಡುಕಿ ಏನು ಬೇಡ, ಎಂತ ಸಿಚುವೇಶನ್ ಬಂದ್ರೆ ಬೇಡ. ಯಾಕೆ ವಿಡಿಯೋ ನೋಡಕ್ ಟೈಮ್ ಇರಲ್ಲ ಅನ್ಸುತ್ತ. ಅಯ್ಯೋ ನಿಮ್ದು ವಿಡಿಯೋ ಏನ್ ಮಾಡಿರ್ತೀವಿ ನಾವು ನೋಡ್ತಿರ್ತಾಳೆ. ಹೌದಾ ಗೈಸ್, ಈಗ ಓದ್ಗಟ್ಲೆ ನಮ್ದು ನನ್ನ ಫೋನ್ ಹಿಡ್ಕೊಂತಾಳೆ ಗೈಸ್. ಅದ್ರೊಳಗೆ ಗ್ಯಾಲರಿ ತೆಗೆದು ಇವ್ರಿಗೆ ಮಾಡಿರ್ತಾನಲ್ಲ ಕ್ಲಿಪ್ ಗೈಸ್ ವಿಡಿಯೋ ಮಾಡ್ತೈತಿ ವಾಪಸ್ ನೋಡಿ ಕರ್ಕೊಂಬರ್ಲ ಅಂತ ಹೇಳಿರಲ್ಲ ನನ್ನ ವಿಡಿಯೋದಾಗ ನೀವು ಅಂತೇಳಿ ಇದನ್ನ ಹೈಡ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಕ್ಲಿಪ್ ಅಂತ ಟೆಸ್ಟ್ ಇಟ್ಟಿರ್ತಾರೆ ಗೈಸ್. ಎಸ್ಕೇಪ್ ಆಗಕ್ಕೆ ಒಳ್ಳೆ ಟೈಮ್ ಸಿಕ್ತು. ನಾವು ಒಂದು ಅರ್ಧ ತಾಸು ಲೇಟ್ ಆಯ್ತು. ಯಾಕೆ ಎದಕ್ಕೆ ಹೋಗ್ಯಾಳ ಈಗ? ನೀನ್ ಹಾಸ್ಟೆಲ್ಗೆ ಹೋಗಿದ್ದೇನೆ ಕರ್ಕೊಂಬರಕ್ಕೆ. ನಮ್ಗೆ ಹಾಸ್ಟೆಲ್ ರುಚಿನ ನೋಡ್ಲಿಲ್ಲ ನಾವು. ಹಾಸ್ಟೆಲ್ ರುಚಿ ನೋಡಕ್ ಕುಂತೀನಲ್ಲವ ಅಲ್ಲಿ ಗಂಡನ ಮನ್ಯಾಗ. ಅದೇ ಹಾಸ್ಟೆಲ್ ತರ ಫೀಲ್ ಮಾಡಿ. ಫೋನ್ಗೇನ್ ಐತಿ ಬಟ್ ಅದು ಹಾಸ್ಟೆಲ್ ತರಾನೇ ಒಂಥರ ಕಾಲೇಜ್. ಹಾ ಹಾಸ್ಟೆಲ್. ಅಪ್ಪ ಅಮ್ಮನ್ ಬಿಟ್ಟು ಫ್ಯಾಮಿಲಿನ್ ಬಿಟ್ಟು ಮತ್ತೆ ಎಲ್ಲೋ ಹೋಗಿ ಇರೋದಂದ್ರೆ ಮತ್ತೆ ಅದು ಹಾಸ್ಟೆಲ್ಲೇ. ಎಲ್ಲೋ ಇದ್ದವ್ರನ್ನ ನಮ್ಮವ್ರನ್ನ ಮಾಡ್ಕೊಳೋದು ಒಂದು ಹಾಸ್ಟೆಲ್ಲೇ. ಮತ್ತೆ ಈಗ ಇಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾಳ ಅದ್ರಂಗ. ಅಮೂಲ್ಯ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಯಾಕೆ ಬರ್ತ್ಡೇ ಆಗಿದ್ದ ದಿನ ಬಿಟ್ಟು ಬೇರೆ ದಿನ ಹಾಕ್ತೀನಿ ಗೈಸ್ ಬ್ಲಾಗ್ನ. ಯಾಕಂದ್ರೆ ಬೇರೆ ಬ್ಲಾಗ್ಸ್ ಅದಾವು. ಬರ್ಲಿಲ್ಲ ಅಂದ್ರೆ ಹೆಂಗಿರ್ತ ಬೆಳಿಗ್ಗೆ ಮಿಸ್ ಏನ್ ಹೇಳಿದ್ರಲ್ಲಿ? ನಾಳೆ ನೋಡ್ರಿ ಮನೆ ದಾರಿಗೆ ಬಂದ್ವಿ. ನಮ್ಮ ಕೃಷಿ ಖುಷಿ ಆತಾಳ ಈಗ ಅಮೂಲ್ಯ ನೋಡ. ಅಂದ್ರೆ ನಮಗೇನ್ ಬಾಳ ಖುಷಿ ಆಗವಲ್ದು, ಯಾಕಂದ್ರೆ ಮೊನ್ನೆ ಹೋಗ್ಯಾಳ ಗೈಸ್. ಬರ್ತಡೇ ಜಗ್ಗಿ ಜನ ವಿಶ್ ಮಾಡ್ಯಾರ ಅಮ್ಮು ನಿನ್ಗ. ಥ್ಯಾಂಕ್ಸ್ ಹೇಳ್ಬಿಡು ಎಲ್ಲರಿಗೂ. ಇವಾಗ ಅಷ್ಟೇ ನೋಡ್ರಿ, ಮನೆಗೆ ಹೋದ್ಮೇಲೆ ಒಂದು ಪಿಕ್ಚರ್, ಇವಾಗ ಒಂದು ಪಿಕ್ಚರ್ ಅಲ್ಲ. ನಿಂಗೇನ್ ಗಿಫ್ಟ್ ತಂದೀವಿ, ಡ್ರೆಸ್ ತಂದೀವಿ. ಸಲ ಟ್ರಂಕ್ ಆಗಿಲ್ಲಲ್ಲ. ಸಿಕ್ಕಿತಾ? ನಮ್ ಕೃಷಿ ಮಕ್ಕಟ್ಟಿದ್ದೆ ನಾವು ಬರುವಾಗ. ಇವಾಗ ಅಮೂಲ್ಯಕ್ಕ, ಅಮೂಲ್ಯ ಪಾಪ ಗೈಸ್. ಆದ್ರೆ ಈ ಡ್ರೆಸ್ ಹಾಕ್ಯಂದಾಳ. ಮತ್ ಬರ್ತಡೇ ಐತಲ್ಲ. ಇಲ್ಲಿ ಹುಡುಕಿ ಆಕೆ ಹೆಂಗ್ ಬರ್ತಾಳಂದ್ರ ಏನೋ ಕಳ್ಕೊಂಡಿ. ಅಬ್ಬಾಬಾ, ಇದೇನೋ ಪಿಕ್ಚರ್ ಸ್ಟೈಲ್ ಅದಲ್ಲ. ಆಕೆ ಓಡ್ ಬಂದಿದ್ ನೋಡಿದ್ರ, ಓಡ್ ಬಂದಿದ್ ನೋಡಿದ್ರ ಫಿಲ್ಮಿ ಸ್ಟೈಲ್ನಾಗ ಓಡ್ಕೊಂಬಂದಾಳ. ಹ್ಯಾಪಿ ಬರ್ಡೇ ಹೇಳ ಕೃಷಿ. ಆಕಿಗೆ ಹ್ಯಾಪಿ ಬರ್ಡೇ ಹೇಳ. ಆಕಿದ ಹ್ಯಾಪಿ ಬರ್ಡೇ ಇವತ್ತು. ನೋಡ್ರಿ ಗೈಸ್,
ಗುಂಡನ್ ಬಿಟ್ಟು ಹೋಗ್ಬಿಟ್ಟಿದ್ವಿ, ಕಂಫರ್ಟೇಬಲ್ ಆಗಲ್ಲ ಮತ್ತೆ ಅಂತ ಹೇಳಿ ಸುಮ್ಮನೆ ಅದನಾ. ರಾಗ ತೆಗ್ದಾನ ಮೆಲ್ಲಿಗೆ ಏಕೆ ಎತ್ಕೊಂಡಿದ್ದಾನೆ. ಮುಂಜಾನೆ ಹೋಗ್ಬೇಕಂತ ಹೋಗ್ಬೇಕ್ಲೆ ಬೈದರು ರೇಷು. ಬೈದ್ರಾ? ಎಷ್ಟು ಇವಾಗಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಕ್ಕಂತೇಳಿ ಹಿಂಗೆ ಕರ್ಕೊಂಡು ಅಡ್ಡಾಡಿದ್ರೆ ಹೆಂಗ್ರಿ ಅಂತಂದ್ರೆ ಕ್ಯಾರೇಬಲ್ ತಲೆ ಕೆಡಿಸ್ಯಾನ ಬಾ. ಅಪ್ಪಾಜಿ ನಾನು ನೋಡಿ ಕಂಡಿಡವಲ್ಲ ಅಪ್ಪಾಜಿ, ಮರ್ತು ಬಿಟ್ಟು ನನ್ನ ಡ್ಯಾಡಿ ಎಲ್ಲರೂ ಆನಮ್ಮ ಆನಿ ನೋಡಂಗಿದ್ರಿ ಈಗ ಮನೆಗಲ್ಲ ಅಷ್ಟೇ. ಅವತ್ತು ಅಪ್ಪಾಜಿ ಬಿಡಕ್ ಬಂದಾಗ ಅಳಕತ್ತಿದ್ದೆ ಅಂತಲ್ಲವ, ಏನಿತ್ತವ ಬಾದ ಬಂದಿದ್ದಿಲ್ಲ 3 ದಿನ. ಮೊನ್ನೆ ಅಳಕಂದಿದ್ಲ. ಕೂತಾರ ಮಂದಿ ಬಾಯ್ ಸಿಕ್ಕಂಗ, ಎದಕ್ಕೆ ಕರ್ಕೊಂಬರ್ತೀರಿ, ಎದಕ್ಕೆ ಕಳಿಸ್ತೀರಿ, ಎದಕ್ಕೆ ಕಳಿಸ್ತೀರಿ, ಎದಕ್ಕೆ ಕಳಿಸ್ತೀರಿ ಅಂತ. ಆಟ ಹಚ್ಚಿರನ ಅಂತ. ಬಿಡು ಬರ್ತಡೇ ಐತೆ ಇವತ್ತು ಒಂದಿನ ಕೈ ಬಿಡಂಬಿಡ್ರಿ. ಹೌದು ಅಮೂಲ್ಯಗ 4 ಜನ 3 ಜನ 3 ಟೀಮ್. ಇದು ರೇಷ್ಮಾ ತಂದ ನೋಡ್ರಿ, ಹಿಡ್ಕೊಂಡು ನೋಡು ಅಮ್ಮು ರೇಷ್ಮಾ ಆಂಟಿ ಕೊಡ್ಸ ನೋಡ್ರಿ.